ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 41ನೇ ಅಧ್ಯಾಯವನ್ನು ಶುರು ಮಾಡೋಣ. ಮರುದಿನ ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ರೆಡಿಯಾಗಿ ತಿಂಡಿ ತಿಂದು ಆಶ್ರಮದ ಕಡೆ ಹೊರಟರು. ಋತುವನ್ನು ಹೊರತುಪಡಿಸಿ ಹಿಂದಿನ ದಿನವೇ ಎಲ್ಲ ಪ್ರೊಸೀಜರ್ ಮುಗಿದಿದ್ದರಿಂದ ಮಗುವನ್ನು ಕರೆದುಕೊಂಡು ಹೋಗಲು ಅನುಮತಿ ಕೊಟ್ಟರು. ಶರದ್ ಆಶ್ರಮವನ್ನು ಒಂದು ಸುತ್ತು ಸುತ್ತಿ ಎಲ್ಲವನ್ನು ನೋಡುತ್ತಿರುವಾಗ ಅಲ್ಲೇ ಪುಟ್ಟ ಮಕ್ಕಳ ಜೊತೆ ಆಟವಾಡುತ್ತಿದ್ದ ಒಂದು ಮುದ್ದಾದ ಹೆಣ್ಣು ಮಗು ನೋಡಿ ಮನಸ್ಸಿಗೆ ಹೇಳತೀರದ ಖುಷಿಯಾಗಿತ್ತು. ಮನಸ್ಸಿನಲ್ಲೇ ಯೋಚಿಸಿ ತಕ್ಷಣ ಆಶ್ರಮದ ಮೇಲ್ವಿಚಾರಕರ ಬಳಿ ತೆರಳಿ ಆ ಹೆಣ್ಣು ಮಗುವಿನ ಬಗ್ಗೆ ವಿಚಾರಿಸಿದ. ನಾನು ಆ ಮಗುನ ದತ್ತು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು, ಪ್ರೊಸೀಜರ್ ಕಂಪ್ಲೀಟ್ ಮಾಡಬೇಕು ಹೇಳಿ, ನಾನು ಕಂಪ್ಲೀಟ್ ಮಾಡ್ತೀನಿ ಎಂದ. ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಡಲು ಹೇಳಿದರು. ನಾಳೆ ಬಂದು ಮಿಕ್ಕಿದ ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಮಗುನ ಕರ್ಕೊಂಡು ಹೋಗಬಹುದು ಎಂದರು. ಸರಿ ಸರ್, ಹಾಗೇ ಆಗಲಿ. ಆದರೆ ಒಂದು ರಿಕ್ವೆಸ್ಟ್ ಎಂದ. ಏನು ಹೇಳಿ ಸರ್ ಎಂದರೆ, ಡಾಕ್ಯುಮೆಂಟ್ಸ್ ಎಲ್ಲ ಈಗಲೇ ತರಿಸ್ಕೊಡ್ತೀನಿ. ಮಗುನ ಇವತ್ತೇ ಈಗಲೇ ಕರ್ಕೊಂಡು ಹೋಗ್ತೀನಿ ನಮ್ಮ ಜೊತೆ. ಪ್ಲೀಸ್ ಇಲ್ಲ ಅಂತ ಹೇಳಬೇಡಿ. ಮಿಕ್ಕಿದ ಪ್ರೊಸೀಜರ್ಸು ನಾಳೆ ಬಂದು ಮುಗಿಸ್ತೀನಿ ಎಂದಾಗ ಆಶ್ರಮದ ಮೇಲ್ವಿಚಾರಕರು ಮೌನವಾಗಿ ಸ್ವಲ್ಪ ಹೊತ್ತು ಯೋಚಿಸಿ, ಸರಿ ಸರ್, ಕರ್ಕೊಂಡು ಹೋಗಿ ಎಂದ. ಅವರಿಗೆ ಧನ್ಯವಾದ ತಿಳಿಸಿ ಮಗುವನ್ನು ಎತ್ತಿಕೊಂಡು ಕೆನ್ನೆ ಮುದ್ದಿಸಿದ. ಆ ಮಗು ತನ್ನ ಕಣ್ಣುಗಳನ್ನು ಪಿಳಿ ಮಾಡುತ್ತಾ ನೋಡುತ್ತಿತ್ತು. ಅದನ್ನು ನೋಡಿದ ಶರದ್ಗೆ ಇನ್ನಷ್ಟು ಮುದ್ದುಕ್ಕಿ ಬಂದು ಮುಖದ ತುಂಬೆಲ್ಲ ಮುತ್ತಿಟ್ಟ. ಪುಟ್ಟ, ನನ್ನ ಜೊತೆ ಬರ್ತೀಯಾ? ನಮ್ಮ ಮನೆಗೆ ಹೋಗೋಣ. ಅಲ್ಲಿ ನಿಂಗೆ ಒಬ್ಬರು ಆಂಟಿನ ಭೇಟಿ ಮಾಡಿಸ್ತೀನಿ ಎಂದಾಗ ಆಶ್ರಮದ ಮೇಲ್ವಿಚಾರಕರಾದ ವಸಂತ್ ಅವರ ಕಡೆ ನೋಡಲು ಅವರು ಹೋಗು ಎಂದು ಹೇಳಿದ ತಕ್ಷಣ ಹ್ಞೂ ಎಂದು ತಲೆ ಆಡಿಸಿತು. ಸರಿ ಸರ್, ನಾನು ನನ್ನ PA ಕಡೆ ಡಾಕ್ಯುಮೆಂಟ್ಸ್ ಕೊಟ್ಟು ಕಳಿಸ್ತೀನಿ ಎಂದು ಹೊರ ನಡೆದ. ಆಗಲೇ ಲತಾ ಮತ್ತು ಆನಂದ್ ಹಾಗೂ ಶ್ರೀಧರ್ ಮತ್ತು ಜಾನಕಿ ಅವರ ಜೊತೆ ಸುಶೀಲ ಮತ್ತು ಸುಂದರ್ ಅವರು ಮಗು ಜೊತೆ ಶರದ್ ಬರುವಿಕೆಗಾಗಿ ಕಾಯುತ್ತಾ ನಿಂತಿದ್ದರು. ಲತಾ ಮತ್ತು ಆನಂದ್ ಸಾತ್ವಿಕ್ನ ಕೈ ಹಿಡಿದು ನಿಂತಿದ್ದರು. ಸಾತ್ವಿಕ್ ನೋಡಲು ಬೆಳ್ಳಗೆ ಗುಂಡು ಗುಂಡಾಗಿ ಮುದ್ದಾಗಿ ಇದ್ದ. ಅವನಿಗೆ ಹೊಸ ಮನೆಗೆ ಕಾರಲ್ಲಿ ಹೋಗುತ್ತಿರುವ ಖುಷಿ. ಲತಾ ಮೊದಲೇ ಯೋಚನೆ ಮಾಡಿ ಅವನನ್ನು ದತ್ತು ತೆಗೆದುಕೊಳ್ಳುವುದರ ಬಗ್ಗೆ ವಿಚಾರಿಸಿದ್ದರ ಜೊತೆಗೆ ಅವನ ಜೊತೆ ಒಡನಾಡಿಯಾಗಿದ್ದಳು. ಹಾಗಾಗಿ ಅವನಿಗೆ ಯಾವ ಭಯವೂ ಆಗಿರಲಿಲ್ಲ. ಖುಷಿಯಿಂದಲೇ ಅವರ ಜೊತೆ ಹೊರಡಲು ತಯಾರಾಗಿದ್ದ. ಶರದ್ ಕೈಯಲ್ಲಿ ಮಗುವೊಂದು ಹಿಡಿದು ಬಂದಿದ್ದು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗಿತ್ತು. ಶರದ್, ಈ ಮಗುನ ಯಾಕೆ ಎತ್ಕೊಂಡಿದೀಯಾ ಎಂದರೆ, ಅಕ್ಕ, ಅದು ಈ ಮಗು ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಈ ಮಗುನ ದತ್ತು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಎಂದು ಕೇಳಿ ಲತಾಗೆ ಆಘಾತವಾಗಿತ್ತು. ಶರದ್, ಈ ಒಂದೇ ಮಗು ಸಾಕು ಅಂದಿದ್ದೆ ಎಂದಳು. ಹೌದು ಅಕ್ಕ, ಅಂದಿದ್ದೆ. ಆದರೆ ಯಾಕೋ ಈ ಮಗು ತುಂಬ ಅಂದರೆ ತುಂಬಾ ಇಷ್ಟ ಆದ್ಲು. ಅದಕ್ಕೆ ವಸಂತ್ ಅವರಿಗೆ ಹೇಳಿ ಕರ್ಕೊಂಡು ಬಂದೆ. ನಾಳೆ ದತ್ತು ತಗೊಳ್ಳೋ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ತೀನಿ ಎಂದ. ಒಂದು ಕ್ಷಣ ಲತಾಗೆ ತಾನು ಅಂದುಕೊಂಡಿದ್ದ ಪ್ಲಾನ್ ತಲೆ ಕೆಳಗಾಯಿತು ಎಂದು ವಿಪರೀತ ಕೋಪ ಬಂತು. ಆದರೂ ಸಹಿಸಿಕೊಂಡು ಮೇಲ್ನೋಟಕ್ಕೆ ಮುಗುಳ್ನಗುತ್ತಾ ಸರಿ ಹೊರಡೋಣ, ಟೈಮ್ ಆಯಿತು ಎಂದಳು. ಸರಿ ಎಂದು ಎಲ್ಲರೂ ಕಾರ್ ಏರಿ ಮನೆ ಕಡೆ ಹೊರಟರು. ಋತು ರೂಮಲ್ಲಿ ಒಬ್ಬಳೇ ಕೂತು ಮಗುವಿನ ಬಗ್ಗೆ ಯೋಚಿಸುತ್ತಿದ್ದವಳ ಕಿವಿಗೆ ಮಕ್ಕಳ ಧ್ವನಿ ಕೇಳಿಸಿದಂತಾಯಿತು. ತಾನು ಮಗುವಿನ ಬಗ್ಗೆ ಯೋಚಿಸುತ್ತಿರುವ ಕಾರಣ ಮಕ್ಕಳ ಧ್ವನಿ ಕೇಳಿಸಿದಂತಾಗಿರಬೇಕು. ಇದು ಕೇವಲ ನನ್ನ ಭ್ರಮೆ ಎಂದುಕೊಂಡಳು. ಸ್ವಲ್ಪ ಸಮಯದ ಬಳಿಕ ಮತ್ತೆ ಮಕ್ಕಳ ನಗುವಿನ ಸದ್ದಿಗೆ ಇದೇನಿದು, ಮತ್ತೆ ಮಕ್ಕಳ ಮಾತು ನಗು ಕೇಳಿಸ್ತಿದೆಯಲ್ಲ, ನಾನು ಕೇಳ್ತಿರೋದು ನಿಜಾನಾ ಅಥವಾ ಸುಳ್ಳ ಎಂದು ರೂಮಿನಿಂದ ಹೊರಗೆ ಬಂದು ನೋಡಲು ಕೆಳಗಡೆ ಹಾಲ್ನಲ್ಲಿ ಮಕ್ಕಳ ನಗು ಮಾತು ಕೇಳಿಸಿತು. ಇದ್ಯಾರು ಮಕ್ಕಳು, ಎಷ್ಟು ಮುದ್ದಾಗಿದ್ದಾರೆ ಎಂದ್ಕೊಳ್ತಾ ಹಾಗೇ ನಿಂತಿರಲು ಶರದ್ ಋತುವನ್ನು ಕರೆದುಕೊಂಡು ಬರಲು ರೂಮಿಗೆ ಹೋಗಬೇಕು. ರೂಮಿನ ಬಾಗಿಲಲ್ಲಿ ನಿಂತಿರುವ ಋತುವನ್ನು ನೋಡಿ ಖುಷಿಯಿಂದ, ಚಿನಿ ಬಾ, ನಿಂಗೆ ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿದೆ ಬಾ ಎಂದು ಕೈ ಹಿಡಿದುಕೊಂಡು ಕರೆದುಕೊಂಡು ಕೆಳಗಡೆ ನಡೆದ. ಬಾ ನೋಡು, ಈ ಮಗು ಎಷ್ಟು ಮುದ್ದಾಗಿದೆ ಅಲ್ವಾ. ಇವಳ ಹೆಸರು ವೃದ್ಧಿ ಅಂತ. ಚೆನ್ನಾಗಿದೆ ಅಲ್ವಾ ಹೆಸರು ಎಂದ. ತುಂಬ ಚೆನ್ನಾಗಿದೆ ಎಂದವಳ ನೋಟ ಮಗುವಿನಿಂದ ಸರಿಯುತ್ತಲೇ ಇಲ್ಲ. ಚಿನ್ನಿ, ಅದು ಅಕ್ಕ ಒಂದು ಮಗುನ ದತ್ತು ತಗೊಂಡ್ಲು ಎಂದು 2 ದಿನದಿಂದ ನಡೆದ ಮಾತುಕತೆ ಹಾಗೂ ಈಗ ಆಶ್ರಮಕ್ಕೆ ಹೋಗಿ ಮಕ್ಕಳನ್ನು ತಂದಿರುವವರೆಗೂ ಎಲ್ಲ ವಿಚಾರವನ್ನು ಹೇಳಿದ. ನೋಡು, ಇವನೇ ಅಕ್ಕನ ಮಗ ಸಾತ್ವಿಕ್ ಎಂದಿದ್ದು ಕೇಳಿ ತುಂಬ ಮುದ್ದಾಗಿದ್ದಾನೆ ಎಂದು ಅವನ ಅಪ್ಪಿ ಕೆನ್ನೆಗೆ ಮುತ್ತಿಟ್ಟಳು. ಮುದ್ದಾಗಿರುವ ಹೆಣ್ಣು ಮಗುವನ್ನು ನೋಡುತ್ತಿದ್ದಂತೆ ಅದನ್ನು ಗಮನಿಸಿದ ಶರದ್ ಆ ಮಗುವನ್ನು ತಂದು ಋತು ಕೈಗೆ ಕೊಟ್ಟು, ಚಿನಿ, ಈ ಮಗುನ ನಾನು ದತ್ತು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ.
ಅದಕ್ಕೆ ಬೇಕಾದ ಪ್ರೊಸೀಜರ್ ಎಲ್ಲ ನಾಳೆ ಹೋಗಿ ಕಂಪ್ಲೀಟ್ ಮಾಡ್ತೀನಿ. ಈ ಮಗುನ ನಾವು ಗುಬ್ಬಿ ಅಂತ ಕರೆಯೋಣ ಎಂದು ಹೇಳಿದ್ದು ಕೇಳಿ ಮಗುವನ್ನು ಬಾಚಿ ತಬ್ಬಿ ಮುಖದ ತುಂಬೆಲ್ಲ ಮುತ್ತಿನ ಮಳೆಗರೆದಳು. ಅವಳಿಗಾದ ಸಂತೋಷವನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಶರದ್, ನೀನು ನಿಜ ಹೇಳ್ತಿದ್ಯಾ? ಇನ್ಮೇಲೆ ಈ ಮಗು ನಮ್ದಾ? ಇವಳು ಇಲ್ಲೇ ಇರ್ತಾಳ ಎಂದವಳಿಗೆ ತಾನು ಕೇಳುತ್ತಿರುವ ವಿಷಯ ಸತ್ಯವೋ ಸುಳ್ಳೋ ಅಥವಾ ತಾನೇ ತಪ್ಪಾಗಿ ಕೇಳಿಸ್ಕೊಂಡಿನಾ ಎನ್ನುವ ಗೊಂದಲದಲ್ಲಿ ಮತ್ತೆ ಕೇಳಿದಳು. ನಿಜಾನೇ ಹೇಳ್ತಿದ್ದೀನಿ ಚಿನ್ನಿ, ಇನ್ಮೇಲೆ ಈ ಮಗು ನಮ್ಮದೇ. ಇದಕ್ಕೆ ಅಪ್ಪ ನಾನು, ಅಮ್ಮ ನೀನು ಎಂದಾಗ ಮಗುವಿನ ಸಮೇತ ಶರದ್ನನ್ನೂ ತಬ್ಬಿಬಿಟ್ಟಳು. ಮನೆಯವರೆಲ್ಲರಿಗೂ ಎಷ್ಟೋ ದಿನಗಳ ನಂತರ ಸೊಸೆಯ ಮುಖದಲ್ಲಿ ಖುಷಿಯನ್ನು ನೋಡಿ ನೆಮ್ಮದಿಯ ಜೊತೆ ಸಂತೋಷವೂ ಆಗಿತ್ತು. ಮರುದಿನ ಶರದ್ ಆಶ್ರಮಕ್ಕೆ ಹೋಗಿ ದತ್ತು ತೆಗೆದುಕೊಳ್ಳುವ ಪ್ರೊಸೀಜರ್ಸ್ ಮುಗಿಸಿ ಬಂದ. ಋತು ಮಗು ಬರ್ತಿದ್ದ ಹಾಗೆ ಅದನ್ನು ಒಂದು ಕ್ಷಣ ಕೂಡ ಬಿಟ್ಟಿರುತ್ತಿರಲಿಲ್ಲ. ಅದಕ್ಕೆ ಊಟ, ತಿಂಡಿ, ಸ್ನಾನ ಎಲ್ಲವೂ ಅವಳೇ ಮಾಡಿಸುತ್ತಿದ್ದಳು. ತನ್ನ ಜೊತೆಯೇ ಮಲಗಿಸಿಕೊಳ್ಳುತ್ತಿದ್ದಳು. ಲತಾಗೆ ತಾನೊಂದು ಮಾಡಲು ಹೋಗಿ ಮತ್ತೊಂದು ಆಯಿತು ಅನ್ನೋ ಕೋಪ ಇದ್ದೇ ಇತ್ತು. ಅದಕ್ಕಾಗಿ ಈ ಬಾರಿ ದೊಡ್ಡ ಪ್ಲಾನ್ ಮಾಡಿದ್ದಳು. ಸದ್ಯದಲ್ಲೇ ಅದನ್ನು ಜಾರಿಗೊಳಿಸುವವಳಿದ್ದಳು. ಬೆಳಗ್ಗಿನ ತಿಂಡಿ ತಿನ್ನಲು ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕೂತಾಗ ಋತು ವೃದ್ಧಿಗೆ ತಿಂಡಿಗೆ ಕರೆದುಕೊಂಡು ಬಂದಳು. ವೃದ್ಧಿ ಅಂತ ಹೆಸರಿದ್ದರೂ ಶರದ್ ಮತ್ತು ಋತು ಇಬ್ಬರು ಗುಬ್ಬಿ ಎಂದೇ ಕರೆಯುತ್ತಿದ್ದರು. ಗುಬ್ಬಿ ಪುಟ್ಟ, ಏನು ತಿಂಡಿ ತಿಂತೀಯ ಎಂದರೆ, ಅಯ್ಯೋ ಅವಳನ್ನೇನು ಕೇಳ್ತೀಯ ಋತು, ಆಶ್ರಮದಲ್ಲಿ ಹಾಕಿದ್ದ ತಿಂಡಿನೇ 3 ಮತ್ತೊಂದು, ಅಂಥದ್ರಲ್ಲಿ ಏನು ತಿಂಡಿ ತಿಂತೀಯ ಅಂತ ಕೇಳಿದರೆ ಅದಕ್ಕೆ ತಿಂಡಿ ಹೆಸರು ಹೇಳೋಕ್ಕಾದರೂ ಬರಬೇಕಲ್ವಾ? ಇಲ್ಲಿ ಬಂದ ಮೇಲೆ ಇಷ್ಟೊಂದು ಐಟಮ್ಸ್ ನೋಡ್ತಿರೋದು ಎಂದು ವ್ಯಂಗ್ಯ ಮಾಡಿದಳು ಲತಾ. ಆನಂದ್ಗೆ ಹೆಂಡತಿಯ ಮಾತು ಸರಿ ಕಾಣಿಸಲಿಲ್ಲ. ಅವಳು ವ್ಯಂಗ್ಯ ಮಾಡಿದ್ದು ಋತುಗೆ ಅನ್ನೋದು ಅರ್ಥ ಆಗಿತ್ತು. ಋತು ಕೂಡ ಅನಾಥಾಶ್ರಮದಲ್ಲಿ ಇದ್ದವಳಲ್ಲವೇ? ಲತಾ, ನಿನ್ನ ಮಗ ಕೂಡ ಅನಾಥಾಶ್ರಮದಿಂದನೇ ಬಂದಿರೋದು ಎಂದಾಗ ಸಿಟ್ಟಿಂದ ನೋಡಿ ಮೂತಿ ಮುರಿದಳು ಲತಾ. ಋತು, ಎಲ್ಲ ಚೂರ್ಚೂರೇ ತಿನ್ನಿಸು, ಅವಳಿಗಿಷ್ಟ ಆಗಿದ್ದು ಹೇಳ್ತಾಳೆ ಎಂದ ಆನಂದ್. ಸರಿ ಅಣ್ಣ ಎಂದು ಎಲ್ಲವನ್ನು ಒಂದೊಂದು ಸ್ಪೂನ್ನಷ್ಟು ಹಾಕಿ ತಿನ್ನಿಸಿದಳು. ನನಗೆ ಚಾಕು ಎಂದಳು ವೃದ್ಧಿ. ಇನ್ನೊಂದು ಚೂರು ತಿನ್ನು ಕಂದ ಎಂದರೆ ಬೇಡ ಚಾಕು ಎಂದಾಗ ಸರಿ ಆಯಿತು ಎಂದು ಬಾಯಿ ಒರೆಸಿ ನೀರು ಕುಡಿಸಿದಳು. ಋತು ಮಗಳನ್ನು ಕಾಳಜಿ ಮಾಡುತ್ತಿರುವುದನ್ನು ಸಹಿಸದಾದ ಲತಾ ಕೂಡ ಮಗನಿಗೆ ತಾನೇ ಖುದ್ದಾಗಿ ತಿಂಡಿ ತಿನ್ನಿಸಿದಳು. ಶರದ್ ಆಫೀಸ್ಗೆ ಹೋಗಲು ರೆಡಿಯಾಗಿ ಬಂದ. ಗುಡ್ ಮಾರ್ನಿಂಗ್ ಗುಬ್ಬಿ ಎಂದು ಪ್ರೀತಿಯಿಂದ ಹಣೆಗೆ ಮುತ್ತಿಟ್ಟ. ಶುದ್ಧ ಮಾರ್ನಿಂಗ್ ಡ್ಯಾಡಿ ಎಂದು ತನ್ನ ತೊದಲು ಭಾಷೆಯಲ್ಲಿ ಹೇಳಿದಳು. ಗುಬ್ಬಿ, ಅಜ್ಜಿ ತಾತನ ಹತ್ತಿರ ಹೋಗು, ಮಮ್ಮ ತಿಂಡಿ ತಿಂತಾಳೆ ಎಂದು ಹೇಳಿ ವೃದ್ಧಿಯನ್ನು ಕಳುಹಿಸಿದ ಶರದ್. ಮಾಮ್, ನನ್ನ ತಿಂಡಿ ಆಯಿತು, ನಾನು ವೃದ್ಧಿ ಜೊತೆ ಆಟ ಆಡ್ತೀನಿ ಎಂದು ಹೋಗುತ್ತಿರುವ ಹುಡುಗನನ್ನು ತಡೆದ ಲತಾ. ಸಾತ್ವಿಕ್, ಇವತ್ತು ನೀನು ಸ್ಕೂಲ್ ಅಡ್ಮಿಷನ್ ಮಾಡಿಸೋದಕ್ಕೆ ಹೋಗಬೇಕು, ಈಗ ಆಟ ಆಡೋದೆಲ್ಲ ಬೇಡ ಎಂದಳು. ಮಾಮ್, ಸ್ವಲ್ಪ ಹೊತ್ತು ಅಷ್ಟೇ ಆಡ್ತೀನಿ, ಆಶ್ರಮದಲ್ಲಿದ್ದಾಗ ನಾನು ವೃದ್ಧಿ ಒಟ್ಟಿಗೆ ಆಡ್ತಿದ್ವಿ ಎಂದು ಲತಾ ಕೈ ಬಿಡಿಸಿಕೊಂಡು ಓಡಿದ. ಬಾರೋ ಬಂಗಾರಿ, ಏನು ಬೆಳಗ್ಗೆ ಈ ಅಜ್ಜಿ ತಾತನ ಹುಡ್ಕೊಂಡು ಬಂದಿದೀಯಾ ಎಂದರು ಜಾನಕಿ ವೃದ್ಧಿಗೆ. ದ್ಯಾದಿ, ಮಮ್ಮ ತಿಂಡಿ ತಿನ್ನುತ್ತೆ, ನೀನು ಅಜ್ಜಿ ತಾತನ ಹತ್ತಿರ ಆಟ ಆಡ್ಕೋ ಅಂತು ಎಂದಾಗ, ಹೌದಾ, ಹ್ಞೂ ಮತ್ತೆ ಈಗ ಯಾವ ಆಟ ಆಡೋಣ ಎಂದರು. ಕಣ್ಣೆ ಮುಚ್ಚೆ ಆಟ ಆಡೋಣ. ನಾನು ಅಜ್ಜಿ ಬಚ್ಚಿತ್ತ ಕೊಂದ ಬಿತ್ತೀವಿ, ತಾತ ನೀನು ನಮ್ಮನ್ನು ಹುಡುಕ್ಬೇಕು ಎಂದಳು. ಸರಿ, ನೀನು ನಿಮ್ಮಜ್ಜಿ ಬಚ್ಚಿಟ್ಕೊಳ್ಳಿ, ನಾನು ನಿಮ್ಮನ್ನು ಹುಡುಕ್ತೀನಿ ಎಂದು ಶ್ರೀಧರ್ ಅವರು ಕಿಟಕಿಯ ಕಡೆ ಮುಖ ಮಾಡಿ 1 2 ಎಂದು ಅಂಕಿ ಎಣಿಸತೊಡಗಿದರು. ಅಜ್ಜಿ ಮೊಮ್ಮಗಳು ಹೋಗಿ ಅವಿತುಕೊಂಡರು. ಶ್ರೀಧರ್ ಅವರು ಅವರಿಬ್ಬರು ಅವಿತಿದ್ದು ಎಲ್ಲಿ ಅಂತ ಗೊತ್ತಿದ್ದರೂ ಹುಡುಕುವ ನಾಟಕ ಮಾಡುತ್ತಾ ಕಣ್ಣಿಗೆ ಮೊದಲು ವೃದ್ಧಿ ಕಂಡರೂ ನೋಡೇ ಇಲ್ಲವೇನೋ ಅನ್ನೋ ಹಾಗೆ ಹೆಂಡತಿಯನ್ನು ಹಿಡಿದು ಔಟ್ ಔಟ್ ಎಂದು ಹೇಳಿದರು. ವೃದ್ಧಿ ಬೆಡ್ ಕೆಳಗಿಂದ ಬಂದು ಚಪ್ಪಾಳೆ ತಟ್ಟಿ ಕುಣಿಯುತ್ತಾ ಅಜ್ಜಿ ಔಟ್ ಆದ್ರು ಎಂದು ಕಿಲಕಿಲನೆ ನಕ್ಕಳು. ಅಯ್ಯೋ ನನ್ನ ಕಂದ, ನೀನು ಹೀಗೆ ನಗ್ತಾ ಇರ್ತೀಯ ಅಂದರೆ ಎಷ್ಟು ಸಾರಿ ಬೇಕಾದರೂ ಔಟ್ ಆಗ್ತೀನಿ ಎಂದು ಜಾನಕಿ ಅವರು ವೃದ್ಧಿಯನ್ನು ಮುಖದ ತುಂಬ ಮುತ್ತಿಟ್ಟರು. ಅಜ್ಜಿ, ನಾನು ಇದ್ದೀನಿ ಎಂದು ಮುಖ ಊದಿಸಿಕೊಂಡು ಒಳ ಬಂದ ಸಾತ್ವಿಕ್ನ ನೋಡಿ, ಬಾರೋ ಕಂದ ನಿಂಗೂ ಕೊಡ್ತೀನಿ ಎಂದು ಅವನ ಕೆನ್ನೆಗೂ ಮುತ್ತಿಟ್ಟರು. ದಿನಗಳು ಸದ್ದಿಲ್ಲದಂತೆ ಸಾಗಿದ್ದವು. ಮಕ್ಕಳನ್ನು ಕರೆದುಕೊಂಡು ಬಂದು 10 ದಿನಗಳೇ ಆಗಿತ್ತು. ಇಬ್ಬರು ಮಕ್ಕಳು ಎಲ್ಲರ ಜೊತೆ ಚೆನ್ನಾಗಿ ಹೊಂದಿಕೊಂಡಿದ್ದವು. ಮನೆಯಲ್ಲಿದ್ದ ಪ್ರತಿಯೊಬ್ಬರೂ ಅಷ್ಟೇ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು. ಅವರಿಗೆ ಆಶ್ರಮದ ನೆನಪು ಕಾಡದಂತೆ ನೋಡಿಕೊಳ್ಳುತ್ತಿದ್ದರು.
ಮಮ್ಮ ನನಗೆ ತಾಚಿ ಬತ್ತಿಲ್ಲ, ಒಂದು ಕತೆ ಹೇಳು ಎಂದು ಮಲಗುವ ಸಮಯದಲ್ಲಿ ಹಠ ಹಿಡಿದು ಕೇಳುತ್ತಿದ್ದಳು ವೃದ್ಧಿ. ಗುಬ್ಬಿ ಪುಟ್ಟ ನನಗೆ ಕತೆ ಹೇಳೋದಕ್ಕೆ ಬರೋದಿಲ್ಲ ಕಂದ, ನಾನು ನಿನ್ನ ತಲೆ ತಟ್ತೀನಿ, ತಾಚಿ ಮಾಡು ಎಂದಳು ಋತು. ಮಮ್ಮ ನನಗೆ ತಲೆ ತಟ್ಟಿದ್ರೆ ತಾಚಿ ಬರಲ್ಲ, ಕತೆ ಹೇಳಿದರೆ ಮಾತ್ರ ಬರುತ್ತೆ, ಬೇಗ ಕತೆ ಹೇಳು ಎಂದಳು ವೃದ್ಧಿ. ಶರದ್ ರಾತ್ರಿ ಊಟ ಮುಗಿಸಿ ತನ್ನ ತಂದೆಯ ಜೊತೆಗೆ ಬಿಸ್ನೆಸ್ ಬಗ್ಗೆ ಮಾತನಾಡಿ ರೂಮಿಗೆ ಬಂದಾಗ ವೃದ್ಧಿ ಇನ್ನೂ ಮಲಗಿರಲಿಲ್ಲ. ಯಾಕೋ ನನ್ನ ಗುಬ್ಬಿ ಮರಿ ಇನ್ನೂ ತಾಚಿ ಮಾಡಿಲ್ಲ ಎಂದ. ಡ್ಯಾಡಿ ನನಗೆ ತಾಚಿ ಬತ್ತಿಲ್ಲ, ಅದಕ್ಕೆ ಮಮ್ಮಂಗೆ ಒಂದು ಕತೆ ಹೇಳು ಅಂತಿದ್ದೀನಿ ಎಂದಾಗ ಶರದ್ ಆಗ್ಲಿಂದ ಕತೆ ಹೇಳು ಅಂತಾನೇ ಇದ್ದಾಳೆ, ನಂಗೆ ಯಾವ ಕತೆನೂ ಹೇಳೋದಕ್ಕೆ ಬರೋದಿಲ್ಲ, ನೀನೇ ಒಂದು ಕತೆ ಹೇಳಿ ಮಲಗಿಸು ಎಂದಳು ಋತು. ಶರದ್ ನಗುತ್ತಾ, ಹೌದಾ ಕಂದ, ತಾಚಿ ಬರ್ತಿಲ್ವಾ, ಸರಿ ಹಾಗಿದ್ರೆ ನಾನೊಂದು ಕತೆ ಹೇಳಲಾ ಎಂದು ಬಾಯಿಲ್ಲಿ ಎಂದು ಬೆಡ್ ಮೇಲೆ ಮಲಗಿ ತನ್ನ ತೋಳು ಚಾಚಿ ಅವಳನ್ನು ಎದೆಗಾನಿಸಿಕೊಂಡು ಮಲಗಿಸಿಕೊಂಡು ತಲೆ ತಟ್ಟುತ್ತಾ, ಒಂದು ಊರಲ್ಲಿ ಒಬ್ಬ ದೊಡ್ಡ ರಾಜ ಇದ್ದ. ಆ ರಾಜನಿಗೆ ಒಬ್ಬಳು ಮುದ್ದಾಗಿರೋ ಪುಟ್ಟ ರಾಜ್ಕುಮಾರಿ ಇದ್ಲು ಎಂದು ಹೇಳುವಾಗ, ಡ್ಯಾಡಿ ನನ್ನ ಹಾಗೆ ಇದ್ಲಾ ಎಂದಳು ಋತು. ಹೌದು ಕಂದ, ನಿನ್ನ ಹಾಗೆ, ನಿನ್ನಷ್ಟೇ ಮುದ್ದಾಗಿದ್ಲು. ಅವಳು ತನ್ನ ತಂದೆ ತಾಯಿ ಹೇಳಿದ ಎಲ್ಲ ಮಾತು ಕೇಳ್ತಿದ್ಲು, ಸೇಮ್ ನಿನ್ನ ಹಾಗೆ ಎಂದಾಗ ವೃದ್ಧಿ ತನ್ನ ಪುಟ್ಟು ಕಣ್ಣುಗಳನ್ನು ಅರಳಿಸಿ ಹೌದಾ ಎಂದಳು ತನ್ನ ತೊದಲು ನುಡಿಯಲ್ಲಿ. ಹೌದು ಎಂದು ಅವಳಂತೆ ಶರದ್ ಕೂಡ ಕಣ್ಣು ದೊಡ್ಡದು ಮಾಡಿದ. ಅವಳು ನಿನ್ನ ಹಾಗೆ ದಿನ ಆಟ ಆಡ್ತಿದ್ಲು, ಊಟ ಮಾಡ್ತಿದ್ಲು ಎಂದು ಹೇಳುತ್ತಿದ್ದ ಕತೆ ಕೇಳುತ್ತಾ ಕೇಳುತ್ತಾ ಋತು ಆಗಲೇ ಮಲಗಿಬಿಟ್ಟಳು. ಆ ರಾಜ್ಕುಮಾರಿ ಜೊತೆ ಆಡೋದಕ್ಕೆ ಸಾತ್ವಿಕ್ ಅಣ್ಣನ ಹಾಗೆ ಒಬ್ಬ ಹುಡುಗನ್ನ ರಾಜ ನೇಮಿಸಿದ್ದ ಎಂದು ಹೇಳುತ್ತಾ ಮುಂದುವರೆಸಿದ್ದ ಹಾಗೆ ವೃದ್ಧಿ ಕೂಡ ನಿದ್ರೆಗೆ ಜಾರಿದಳು. ತಾನೂ ಹಾಗೆ ಕತೆ ಹೇಳುತ್ತಲೇ ಇದ್ದ ವೃದ್ಧಿಯಿಂದ ಯಾವ ಪ್ರತಿಕ್ರಿಯೆಯೂ ಬರದೇ ಇದ್ದಾಗ ಅವಳನ್ನು ನೋಡಿದ ನಿದ್ದೆ ಮಾಡುತ್ತಿದ್ದಳು. ಅವಳನ್ನು ಸರಿಯಾಗಿ ಮಲಗಿಸಿದ. ಋತು ಕೂಡ ಮಲಗಿದ್ದು ನೋಡಿ ಇಬ್ಬರಿಗೂ ಹೊದಿಕೆ ಹೊದಿಸಿ ವೃದ್ಧಿ ಪಕ್ಕದಲ್ಲಿ ಮಲಗಿದ. ದಿನಗಳು ಸದ್ದಿಲ್ಲದೆ ಸಾಗಿದ್ದವು. ಆಶ್ರಮದಿಂದ 2 ಮಕ್ಕಳನ್ನು ಕರೆದುಕೊಂಡು ಬಂದು ತಿಂಗಳ ಮೇಲಾಗುತ್ತಾ ಬಂದಿತ್ತು. ಮಕ್ಕಳು ಕೂಡ ಎಲ್ಲರ ಜೊತೆ ಚೆನ್ನಾಗಿ ಬೆರೆತಿದ್ರು. ಮನೆಯಲ್ಲಿ ಎಲ್ಲರೂ ಋತುವಿಗೆ ಅಬಾರ್ಷನ್ ಆದ ನೋವನ್ನು ನಿಧಾನವಾಗಿ ಮರೆತಿದ್ದರು. ಈಗ ಮನೆಯಲ್ಲಿ ಬರೀ ಸಂತೋಷವೇ ತುಂಬಿತ್ತು. ಈ ಸಂತೋಷ ಇನ್ನೆಷ್ಟು ದಿನಗಳವರೆಗೂ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಶರದ್ ಋತು ಜೀವನದಲ್ಲಿ ಮತ್ತೆ ಬಿರುಗಾಳಿ ಬರುವ ಸೂಚನೆ ನೀಡದಂತೆ ವಿಧಿಯೇ ತನ್ನ ಆಟ ಹೂಡಿತ್ತು. ಮೇಲ್ನೋಟಕ್ಕೆ ಅದು ವಿಧಿ ಆಟ ಎನ್ನಬಹುದೇನೋ, ಆದರೆ ಹಿತಶತ್ರುಗಳಿಂದಲೇ ಆಗುವುದೆಂಬ ಸಣ್ಣ ಪರಿಕಲ್ಪನೆಯೂ ಅಲ್ಲಿ ಯಾರಿಗೂ ಇರಲಿಲ್ಲ. ಶ್ರೀಧರ್, ಜಾನಕಿ ಮತ್ತು ಸುಂದರ್ ಸುಶೀಲಾ ಅವರನ್ನು 2 ಮಕ್ಕಳು ತುಂಬ ಹಚ್ಚಿಕೊಂಡಿದ್ದವು. ಅಜ್ಜಿ ತಾತ ಎಂದು ದಿನದ ಹೆಚ್ಚು ಸಮಯ ಅವರ ಜೊತೆಯೇ ಕಳೆಯುತ್ತಿದ್ದರು. ಲತಾ ಸಾತ್ವಿಕ್ನನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮನೆ ಹತ್ತಿರ ಇರುವ ಸ್ಕೂಲ್ಗೆ ಹೋಗಿ ಅಡ್ಮಿಷನ್ ಮಾಡಿಸಿ ಬಂದಿದ್ದಳು. ಅವನು ಸ್ಕೂಲ್ ಬಿಡುತ್ತಿದ್ದಂತೆ ಅಜ್ಜಿ ತಾತ ಎಂದು ಅವರ ಬಳಿ ಓಡಿ ಹೋಗುತ್ತಿದ್ದ. ರಾತ್ರಿ ಜಾನಕಿಯವರೇ ಊಟ ಮಾಡಿಸಿ ತಮ್ಮ ಜೊತೆಯೇ ಮಲಗಿಸಿಕೊಳ್ಳುತ್ತಿದ್ದರು. ವೃದ್ಧಿ ಮಾತ್ರ ಆಗಲ್ಲ, ಇಡೀ ದಿನ ಅಜ್ಜಿ ತಾತ ಎಂದು ಅವರ ಜೊತೆ ಆಟವಾಡುತ್ತಿದ್ದಳು. ಅವರ ಕೈಯಿಂದಲೇ ಊಟ ತಿಂಡಿ ಮಾಡಿಸಿಕೊಳ್ಳುತ್ತಿದ್ದಳು. ಆದರೆ ರಾತ್ರಿ ಮಲಗುವುದು ಮಾತ್ರ ಶರದ್ ಋತು ಜೊತೆ. ಲತಾಗೆ ಜಾನಕಿಯವರು ಮತ್ತು ಶ್ರೀಧರ್ ಅವರು ತನ್ನ ಮಗನಿಂದ ಹೆಚ್ಚು ಶರದ್ ಮಗಳನ್ನು ಪ್ರೀತಿಸುತ್ತಾರೆ ಎಂದು ತಪ್ಪು ತಿಳಿಯುತ್ತಿದ್ದಳು. ದಿನೇ ದಿನೇ ಅವಳ ದ್ವೇಷ, ಕೋಪವೆಲ್ಲ ಋತುವಿನ ಮೇಲೆ ಹೆಚ್ಚಾಗುತ್ತಿತ್ತು. ಎಂದಿನಂತೆ ರಾತ್ರಿ ಸಾತ್ವಿಕ್ ಮತ್ತು ವೃದ್ಧಿಗೆ ಸುಶೀಲಾ ಅವರು ಊಟ ಮಾಡಿಸಿದರು. ಸಾತ್ವಿಕ್ ಊಟ ಮುಗಿಯುತ್ತಿದ್ದ ಹಾಗೆ ಜಾನಕಿ ಅವರ ರೂಮ್ಗೆ ಮಲಗಲು ಹೋದ. ವೃದ್ಧಿ ಪುಟ್ಟ, ಇವತ್ತು ಈ ಅಜ್ಜಿ ಜೊತೆ ಮಲ್ಕೋ ಎಂದರೆ, ನನಗೆ ಮಮ್ಮ ಬೇಕು ಎಂದು ತುಟಿ ಮಡಚಿ ಪಿಳಿ ಕಣ್ಣು ಬಿಡುತ್ತಾ ಹೇಳಿದಳು. ಊಟ ತಿಂಡಿ ಮಾಡ್ಸೋಕೆ ಮಾತ್ರ ಈ ಅಜ್ಜಿ ಬೇಕು, ಆದರೆ ಮಲ್ಗೋದಕ್ಕೆ ಮಾತ್ರ ಮಮ್ಮ ಬೇಕು ಅಲ್ವಾ, ಭಾರಿ ಕಿಲಾಡಿ ಇದೆಯಾ ನೀನು ಎಂದು ವೃದ್ಧಿಯ ದುಂಡು ಕೆನ್ನೆಗಳನ್ನು ಹಿಂಡಿದರು. ಸರಿ ಹೋಗಿ ಮಲ್ಗು ಎಂದು ಆಗಷ್ಟೇ ವಾಕಿಂಗ್ ಮುಗಿಸಿ ಬಂದ ಶರದ್ ಜೊತೆ ಕಳುಹಿಸಿದರು. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.